ಮುಂದಿನ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಧನುಷ್. ಬಿಗ್ ಬಾಸ್ ಮನೆಯ ಮಲ್ಟಿ ಟ್ಯಾಲೆಂಟೆಡ್ ಕಂಟೆಸ್ಟೆಂಟ್ ಅಂದ್ರೆ ಗಿಲ್ಲಿ. ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಮನೆ ಇಂಟ್ರೆಸ್ಟಿಂಗ್ ಅನ್ಸಲ್ವಾ? ಬಿಗ್ ಬಾಸ್ ಪ್ಯಾಲೇಸ್ ಅನ್ನೋ ಟಾಸ್ಕ್ ಅಲ್ಲಿ ಗಿಲ್ಲಿನ ಅಷ್ಟೊಂದು ನೆಗೆಟಿವ್ ಆಗಿ ತೋರಿಸಿದ್ಯಾಕೆ ಗೆಸ್ಟ್ಗಳು? ಪ್ರತಿದಿನ ಜಗಳ ಮಾಡ್ತಿದ್ದ ಅಶ್ವಿನಿ ಗಿಲ್ಲಿ ಒಂದಾಗಿದ್ದು ಹೇಗೆ? ಎಸ್, ಬಿಗ್ ಬಾಸ್ ಪ್ಯಾಲೇಸ್ ಆಗಿರೋ ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೊಂದು ಪರದಾಟ. ಕ್ಯಾಪ್ಟನ್ ಆಗೋಕೆ ಕಂಟೆಸ್ಟೆಂಟ್ಸ್ ಮನೆಗೆ ಬಂದಿರೋ ಗೆಸ್ಟ್ಗಳು ಹೇಳಿದ ಕೆಲಸ ಮಾಡಬೇಕು, ಅವರನ್ನ ಇಂಪ್ರೆಸ್ ಮಾಡಿ ದಿನದ ಕೊನೆಯಲ್ಲಿ ಟಿಪ್ಸ್ ಪಡೆದುಕೊಳ್ಬೇಕು. ಟಿಪ್ಸ್ ಗಳಿಸಿದ ಮ್ಯಾನೇಜರ್ ಅಭಿಷೇಕ್ ಸಿಬ್ಬಂದಿಗಳಿಗೆ ಅವರ ಕೆಲಸದ ಅನುಸಾರ ಟಿಪ್ಸ್ ಹಂಚಬೇಕು. ಹೀಗೆ ಬಿಗ್ ಬಾಸ್ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗಳನ್ನ ಡಿಸೈನ್ ಮಾಡಿದ್ದಾರೆ. ಇದರ ನಡುವೆ ಸ್ವಲ್ಪ ಮಸ್ತಿ ಕಾಮಿಡಿ ಇಲ್ಲ ಅಂದ್ರೆ ಹೇಗೆ ಅಲ್ವಾ? ಇದೇ ಕಾರಣಕ್ಕೆ ಗಿಲ್ಲಿ ಗೆಸ್ಟ್ ಗಳನ್ನ ಸ್ವಲ್ಪ ಕಾಲು ಎಳೆಯೋಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಗೆಸ್ಟ್ಗಳು ತಮಾಷೆಯನ್ನ ಸ್ವಲ್ಪ ಜಾಸ್ತಿನೇ ಪರ್ಸನಲ್ ಆಗಿ ತಗೊಂಡು ಸೀರಿಯಸ್ ಮಾಡಿದ್ರು ಅನ್ನಿಸ್ತು. ಎಲ್ಲಾ ಆಟ ಬರೀ ಸೀರಿಯಸ್ ಆಗೇ ಇದ್ರೆ ಏನ್ ಚೆನ್ನಾಗಿರುತ್ತೆ ಅಲ್ವಾ? ಇನ್ನು ಗಿಲ್ಲಿ ಕೇವಲ ಕಾಮಿಡಿ ಮಾಡೋದು ಅಷ್ಟೇ ಅಲ್ಲ, ಮಲ್ಟಿ ಟ್ಯಾಲೆಂಟೆಡ್ ಕೂಡ ಹೌದು. ಟೀಮ್ಗೋಸ್ಕರ ಕೆಲಸ ಮಾಡೋದು, ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಹಾಡು, ಡಾನ್ಸ್, ಸ್ಕಿಟ್ ಎಲ್ಲದರಲ್ಲೂ 100% ಎಫರ್ಟ್ ಹಾಕಿ ಆಕ್ಟಿವ್ ಆಗಿರ್ತಾರೆ. ಹೀಗಾಗಿನೇ ಗಿಲ್ಲಿ ಕರ್ನಾಟಕ ಜನರ ಮನಸ್ಸು ಗೆದ್ದಿರೋದು. ಇನ್ನು ಗಿಲ್ಲಿ ತಮಾಷೆನ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿದ್ರು ಗೆಸ್ಟ್. ಅದರಲ್ಲೂ ರಜತ್ ಗಿಲ್ಲಿ ಮಾತಿಗೆ ತೀರಾ ಓವರ್ ರಿಯಾಕ್ಟ್ ಮಾಡಿದ್ರು ಅನ್ನಿಸ್ತು. ಇದರ ನಡುವೆ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ದು ಅಶ್ವಿನಿ ಗೌಡ. ಹೌದು, ಬಂದಿರೋ ಗೆಸ್ಟ್ ಗಿಲ್ಲಿನ ಗೋಳೊಯ್ಕೊಂಡಾಗ ಗಿಲ್ಲಿಗೆ ಧೈರ್ಯ ಹೇಳಿದ್ದು ಅಶ್ವಿನಿ. ಇಬ್ಬರ ನಡುವೆ ಏನೇ ಕಿತ್ತಾಟ ಇದ್ರೂ ಬೇರೊಬ್ಬರ ಮುಂದೆ ನಮ್ಮವರನ್ನ ಬಿಟ್ಟುಕೊಡದ ಅಶ್ವಿನಿ ಗುಣ ಇಷ್ಟ ಆಯ್ತು. ವೀಕ್ಷಕರಿಂದ ಪಾಸಿಟಿವ್ ಒಪಿನಿಯನ್ ಕೂಡ ಕೇಳಿ ಬಂತು. ಮುಂದಿನ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಧನುಷ್. ಹೆಚ್ಚಿನ ಟಿಪ್ಸ್ ಪಡೆದ ರಘು, ಧನುಷ್, ಅಭಿಷೇಕ್, ಸೂರಜ್ ಹಾಗೂ ಸ್ಪಂದನ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾದ್ರು. ಆದ್ರೂ ಇವರಿಗೆ ಬೆಂಬಲಿಗರಾಗಿ ಇದ್ದಿದ್ದು ಗೆಸ್ಟ್ಗಳು. ಟಾಸ್ಕ್ ಆಡಿ ಧನುಷ್ ಕ್ಯಾಪ್ಟನ್ ಆಗೋಕೆ ಕಾರಣರಾದ್ರು ತ್ರಿವಿಕ್ರಮ್. ಧನುಷ್ ಕ್ಯಾಪ್ಟನ್ಸಿ ವೀಕ್ ಹೇಗಿರುತ್ತೆ ಕಾದು ನೋಡೋಣ.